ನನ್ನ ಜೀವಿತದಲ್ಲಿ ಉಪದ್ರವಗಳನ್ನು ಮಾತ್ರವೇ ನಾನು ನೋಡಿದ್ದೇನೆ. ಉಪದ್ರವವು, ಕಷ್ಟವು, ಪ್ರಯಾಸವು ಇಲ್ಲದಂತ ದಿನಗಳೇ ಇಲ್ಲ. ನನ್ನ ಹುಟ್ಟಿನ ಆ ದಿನದಿಂದ ಇವತ್ತಿನವರೆಗೂ ನಾನು ಕಷ್ಟದಲ್ಲಿ, ನರನಾಟದಲ್ಲಿ ಅನುಭವ ತುಂಬಿದವನಾಗಿ ಜೀವಿಸುತ್ತಿದ್ದೇನೆ. ಕಷ್ಟ ನನ್ನಿಂದ ಬಿಟ್ಟು ಹೋಗುತ್ತಾ ಇಲ್ವಾ ಎಂಬುದೇ ನನ್ನ ಒಂದು ಪ್ರಶ್ನೆ. ಉಪದ್ರವಗಳು ನನ್ನನ್ನು ಬಿಟ್ಟು ಹೋಗುತ್ತಾ ಇಲ್ವಾ ಎಂಬುದೇ ನನ್ನ ಪ್ರಶ್ನೆ. ಕಣ್ಣೀರು ನನ್ನಿಂದ ಬಿಟ್ಟು ಹೋಗುತ್ತಾ ಇಲ್ವಾ, ನನ್ನ ಜೀವಿತದಲ್ಲಿ ಸಂತೋಷ ಉಂಟಾಗುತ್ತಾ ಇಲ್ವಾ ಎಂಬುದೇ ನಮಗಿರುವಂತ ಪ್ರಶ್ನೆ. ನಾನು ಅನುಭವಿಸುವಂತ ಈ ಉಪದ್ರವಗಳು ನನಗೆ ಏನಾದ್ರೂ ತಿಳಿಸಿಕೊಡೋದಕ್ಕೆ ಇದೆಯಾ ಇಲ್ವಾ ಎಂಬ ಸತ್ಯ ನಮಗರ್ತಿದ್ಯಾ? ನಾನು ಅನುಭವಿಸುವಂತ ಕಷ್ಟಗಳು ನನ್ನ ಜೀವಿತದಲ್ಲಿ ಅದು ನನಗೆ ಉಪದ್ರವವಾಗಿ ಅಲ್ಲ, ಅದು ನನಗೆ ಒಳ್ಳೆ ಕಾರ್ಯವನ್ನು ಕಳಿಸಿಕೊಡೋದಕ್ಕೆ ಬಂದಿದೆ ಎಂಬ ತಿಳುವಳಿಕೆ ನಮಗಿದೆಯಾ? ಕಷ್ಟ, ಪ್ರಯಾಸ, ದುಃಖ, ಅವಮಾನ, ನಿಂದೆ, ಉಪದ್ರವಗಳು ಯಾಕೆ ನನ್ನ ಜೀವಿತದಲ್ಲಿ ಎಂಬುದಾಗಿ ಪ್ರಶ್ನೆ ನಿಮಗಿದ್ದಲ್ಲಿ ಇಂದು ದೇವರು ನಿಮ್ಮ ಹತ್ರ ಈ ವಾಕ್ಯವನ್ನು ಮಾತನಾಡೋದಕ್ಕೆ ನನ್ನನ್ನು ಈ ವಿಡಿಯೋ ಮುಖಾಂತರವಾಗಿ ತಿಳಿಸಿದ್ದಾರೆ. ನೀವು ಎಷ್ಟೇ ಕಷ್ಟಗಳನ್ನು ಇವತ್ತು ಅನುಭವಿಸಬಹುದು, ಆದ್ರೆ ಆ ಕಷ್ಟಗಳೆಲ್ಲವೂ ನಿಮಗೊಂದು ಪಾಠವನ್ನು ಕಳಿಸಿಕೊಡೋದಕ್ಕೆ ನಿಮ್ಮ ಜೀವಿತದಲ್ಲಿ ದೇವರು ಅನುಮತಿಸಿದ್ದಾರೆ. ಅದು ನಾವು ನಂಬಬೇಕು. ಅದಕ್ಕೆ ಆಸ್ಪದವಾಗಿ ಇವತ್ತು ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಓದೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಹೆಚ್ಚಳ ಪಡುತ್ತೇವೆ. ಉಪದ್ರವದಿಂದ ತಾಳ್ಮೆಯು, ತಾಳ್ಮೆಯಿಂದ ಅನುಭವವು, ಅನುಭವದಿಂದ ನಿರೀಕ್ಷೆಯು ಉಂಟಾಗುತ್ತಿವೆ ಎಂದು ನಾವು ಬಲ್ಲೆವು. ಅಪೊಸ್ತಲನಾದ ಪೌಲನು ತಾನು ಸ್ಥಾಪಿಸದಂತ ಒಂದು ಸಭೆಗೆ, ರೋಮಾಪುರದವರಿಗೆ ಬರೆಯುವಂತ ಒಂದು ಪತ್ರಿಕೆಯ 5ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯವನ್ನು ನಾವು ಓದಿದ್ದೇವೆ. ಅಲ್ಲಿ ಪೌಲನು ಯೇಸು ಕ್ರಿಸ್ತನ ಮರಣದಿಂದ, ಯೇಸು ಕ್ರಿಸ್ತನ ರಕ್ತದ ನಿಮಿತ್ತವಾಗಿ ನಮಗೂ ದೇವರಿಗೂ ಇದ್ದಂತ ವಿಭಿನ್ನವನ್ನು, ವಿಭಾಗವನ್ನು, ಡಿವಿಷನ್ ಅನ್ನು ನಮ್ಮನ್ನು ದೇವರು ಅದರಿಂದ ತೆಗೆದಾಕಿ ನಮ್ಮನ್ನು ಆತನೊಂದಿಗೆ ನೀತೀಕರಿಸಿ, ನಮ್ಮನ್ನು ಜಸ್ಟಿಫೈ ಮಾಡಿ, ನಮ್ಮನ್ನು ಆತನ ಮಕ್ಕಳಾಗಿ, ಮಗಳಾಗಿ, ಮಗನಾಗಿ ಮಾಡಿದ ನಂತರ ನಡೆಯುವಂತ ಕ್ರಿಯೆಗಳನ್ನು ಪೌಲನು ನಮಗೆ ವಿಭಿನ್ನಿಸುವಾಗ ಆ ಸಮಯದಲ್ಲಿ ಪೌಲು ಬರೆಯಲ್ಪಟ್ಟಂತ ಒಂದು ಮಾತೆ ನಾವಿವತ್ತು ಓದಿರೋದು. ನಾವೆಲ್ಲರೂ ಪಾಪಿಗಳಾಗಿದ್ರಿ, ನಾವೆಲ್ಲರೂ ಪಾಪದ ಒಳಗೆ ಜೀವಿಸುವವರಾದ್ರಿ. ಆದರೆ ಯೇಸು ಕ್ರಿಸ್ತನ ಮರಣದ ನಿಮಿತ್ತವಾಗಿ ನಮ್ಮನ್ನು ದೇವರೊಂದಿಗೆ ದೇವರು, ಯೇಸು ಕ್ರಿಸ್ತನು ಒಂದು ಮಾಡಿದ್ದಾರೆ. ಯೇಸು ಕ್ರಿಸ್ತನ ಮರಣವೇ ನಮ್ಮನ್ನು ದೇವರೊಟ್ಟಿಗೆ ಸೇರುವ ಮಾರ್ಗವಾಗಿ ಆಯಿತು. ಅದರ ನಂತರ ಪೌಲನಿಗೆ ಹೇಳೋದು, ನಮಗೆ ಅನೇಕ ಉಪದ್ರವಗಳು ಬರುತ್ತೆ, ನಾವು ಉಪದ್ರವಗಳಲ್ಲೇ ಜೀವಿಸುವವರು. ಅನೇಕ ಉಪದ್ರವಗಳನ್ನು ನಾವು ಅನುಭವಿಸುತ್ತಾನೆ ಈ ಜೀವಿತವನ್ನು, ಕ್ರೈಸ್ತ ಜೀವಿತವನ್ನು ಜೀವಿಸೋದು. ಆದರೆ ನಾವು ಎದುರುಗೊಳ್ಳುವ ಸಕಲ ಉಪದ್ರವಗಳಲ್ಲಿ ನಾವು ಹೆಚ್ಚಳ ಪಡುವವರಾಗಿದ್ದೇವೆ ಎಂಬುದಾಗಿ. ಅದನ್ನು ನಾವು ಇಂಗ್ಲಿಷ್ ಅಲ್ಲಿ ಓದೋದಾದ್ರೆ ಐ ಎಕ್ಸಾಲ್ಟ್ ಇನ್ ಮೈ ಟ್ರಿಬ್ಯುಲೇಷನ್ಸ್ ಎಂಬುದಾಗಿ ಹೇಳ್ತಾರೆ. ಇನ್ನೂ ಹೆಚ್ಚಾದ ಟ್ರಾನ್ಸ್ಲೇಷನ್ಸ್ ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಐ ರಿಜಾಯ್ಸ್ ಇನ್ ಮೈ ಸಫರಿಂಗ್, ಪೇನ್, ಸ್ಟ್ರಗಲ್ಸ್ ಎಂಬುದಾಗಿ ಹೇಳ್ತಾರೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಾನು ಈ ಮಾತನ್ನು ಹೇಳುವಾಗ ನೀವು ಯೋಚನೆ ಮಾಡಬಹುದು, ಏನಿದು ಈ ಹುಡುಗ ಹೀಗೆ ಹೇಳ್ತಾ ಇದ್ದಾನೆ, ಕಷ್ಟಗಳಲ್ಲಿ ಸಂತೋಷ ಪಡಬೇಕು ಎಂಬುದಾಗಿ. ಪೌಲನು ಅದೇ ಹೇಳ್ತಾ ಇರೋದು, ನಮ್ಮ ಉಪದ್ರವಗಳಲ್ಲಿ ನಾವು ಸಂತೋಷ ಪಟ್ಟವರಾಗಿದ್ದೀವಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಾವು ಕಷ್ಟಗಳನ್ನು ಎದುರುಗೊಳ್ಳೋದು ಹೇಗೆ? ಕಷ್ಟವು ನನಗೆ ಬರುವಾಗ, ಪ್ರಯಾಸವು ನನಗೆ ಬರುವಾಗ, ಉಪದ್ರವವು ನನಗೆ ಬರುವಾಗ ನಾನು ಅದು ಯಾಕೆ ನನಗೆ ಬಂತು ಎಂಬ ಪ್ರಶ್ನೆಯೊಂದಿಗೆ ಅದನ್ನು ಎದುರುಗೊಳ್ತಾ ಇದ್ದೀನೋ? ಇಲ್ಲ, ಇದು ನಾನು ಸಂತೋಷವಾಗಿ ಸ್ವೀಕರಿಸುತ್ತಾ ಈ ಸಂತೋಷದಲ್ಲಿ ಈ ಕಷ್ಟವನ್ನು ಅನುಭವಿಸುವಾಗ
ನನ್ನ ಜೀವಿತದಲ್ಲಿ ಅನೇಕ ಬಿಡುಗಡೆಗಳು ಉಂಟಾಗುತ್ತೆ ಎಂಬ ಮನೋಭಾವದಿಂದ ಇದನ್ನು ಸ್ವೀಕರಿಸುತ್ತಿದ್ದೇವೆ. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ನಾವು ನಮ್ಮ ಉಪದ್ರವಗಳಲ್ಲಿ ಹೆಚ್ಚಳ ಪಡುವವರಾಗಿದ್ದೇವೆ. ಅದನ್ನು ನಾವು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಸಂತೋಷ ಪಡುವವರಾಗಿದ್ದೇವೆ. ಈ ಲೋಕದಲ್ಲಿ ಕಷ್ಟಗಳನ್ನು, ಪ್ರಯಾಸವನ್ನು, ಉಪದ್ರವಗಳನ್ನು, ಸಂಕಟವನ್ನು, ನೋವನ್ನು, ಕಣ್ಣೀರನ್ನು, ಅನೇಕ ರೀತಿಯಾದಂಥ ರೋಗವನ್ನು, ಪ್ರಯಾಸಗಳನ್ನು ಸಂತೋಷವಾಗಿ ಸ್ವೀಕರಿಸುವಂತ ಒಂದು ಗುಂಪು ಇದ್ದರೆ ಅದು ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಹೊಂದಂತ ಯೇಸು ಕ್ರಿಸ್ತನ ರಕ್ತದಿಂದ ಸಭೆಗೆ ಸೇರಿಸಲ್ಪಟ್ಟಂತ ಯೇಸುವಿನ ಹಿಂಬಾಲಕರು ಮಾತ್ರವೇ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಕಷ್ಟವನ್ನು ಸಂತೋಷವನ್ನಾಗಿ ಎದುರುಗೊಂಡವರೇ ಆದಿ ಸಭೆಗಳ ಪಿತಾಕನ್ಮಾರು. ಕಷ್ಟಗಳನ್ನು ಸಂತೋಷದಿಂದ ಸ್ವೀಕರಿಸಿದವರು ನಮ್ಮ ಪಿತೃಗಳು. ಕಷ್ಟಗಳು ಬರುವಾಗ ಅದರ ಮುಂದೆ ನಿಂತು ಯಾಕೆ ಯಾಕೆ ಎಂಬ ಪ್ರಶ್ನೆಗಳು ಕೇಳದೆ ಸಂತೋಷವಾಗಿ ಅದನ್ನು ಸ್ವೀಕರಿಸಿ ನನ್ನೊಳಗೆ ಬಾ ಎಂಬುದಾಗಿ, ಈ ಕಷ್ಟವನ್ನು ನಾನು ಅನುಭವಿಸುವಾಗ ಇದರಿಂದ ನಾನು ಜಯೋತ್ಸವವಾಗಿ ಆಚೆ ಬರ್ತೀನಿ ಎಂಬ ನಂಬಿಕೆ ಹೊಂದದ್ದವರು ನಮ್ಮ ಪಿತೃಗಳು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಮ್ಮ ರಕ್ಷಕನು, ಒಡೆಯನು, ನಮ್ಮ ರಾಜನು ಆದಂತ ಯೇಸು ಕ್ರಿಸ್ತನು ಕಷ್ಟಗಳನ್ನೆಲ್ಲವನ್ನು ಸಂತೋಷವಾಗಿ ಸ್ವೀಕರಿಸಿದಂತ ದೇವರು. ಇವತ್ತು ನಾನು ಅನುಭವಿಸುವಂತ ಕಷ್ಟಗಳು, ಪ್ರಯಾಸವು, ಉಪದ್ರವವು ನಾನು ನೋಡುವುದ ದೃಷ್ಟಿಕೋನ ಹೇಗಿದೆ? ನಾನು ನನ್ನ ಮುಂದೆ ಇರುವಂತ ಪ್ರಯಾಸಗಳನ್ನು ಹೇಗೆ ನೋಡ್ತಾ ಇದ್ದೀನಿ? ಇವತ್ತಿನ ಲೋಕದ ಪ್ರಕಾರವಾಗಿ ಅನೇಕ ದೇವದಾಸರುಗಳು, ಪ್ರಸಂಗಿಗಳು, ಪಾಸ್ಟರ್ಸ್ಗಳು ಎಂಬುದಾಗಿ ಕರೆಯಲ್ಪಡುವವರೆಲ್ಲರೂ ಹೇಳೋದು, ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದರೆ ಕಷ್ಟವಿರೋದಿಲ್ಲ, ಪ್ರಯಾಸವಿರೋದಿಲ್ಲ, ದುಃಖವಿರೋದಿಲ್ಲ, ಅವಮಾನವಿರೋದಿಲ್ಲ ಎಂಬುದಾಗಿ ಎಲ್ಲ. ಪ್ರೈಸ್ ದಿ ಲಾರ್ಡ್, ಅದೆಲ್ಲವೂ ನಡೆಯೋದಿಲ್ಲ ಎಂಬುದಾಗಿ ಅಲ್ಲ. ಆದರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರೆಲ್ಲರಿಗೂ ಕಷ್ಟಗಳುಂಟಾಗುತ್ತೆ ಎಂಬುದು ದೇವರ ವಾಕ್ಯದ ಅಡಿಸ್ಥಾನ ಸತ್ಯ. ಯೇಸು ಕ್ರಿಸ್ತನನ್ನು ನಂಬುವಾಗ ಅವಮಾನ ಉಂಟಾಗುತ್ತೆ. ಯೇಸು ಕ್ರಿಸ್ತನನ್ನು ಆರಾಧಿಸುವಾಗ ಕಷ್ಟಗಳು, ಪ್ರಯಾಸಗಳು, ದುಃಖವು ನೇರಿಡಬೇಕಾದಂತ ಸನ್ನಿವೇಶಗಳು ಬರುತ್ತೆ. ಆ ಸನ್ನಿವೇಶಗಳೆಲ್ಲವ ಸಮಯದಲ್ಲೂ ನಾನು ಹೇಗೆ ಈ ಕಷ್ಟಗಳನ್ನು ಎರಡು ಕೈಗಳನ್ನು ಚಾಚಿ ಸ್ವೀಕರಿಸುವವನಾಗಿದ್ದೇನೆ. ಯೇಸು ಕ್ರಿಸ್ತನ ಮುಂದೆ ತನ್ನ ಪ್ರಯಾಸವು, ತಾನು ಪಡಬೇಕಾದಂತ ಕಷ್ಟಗಳು, ತಾನು ಹೊತ್ತಬೇಕಾದಂತ ಶಿಲುಬೆಗಳು ಬಂದಾಗ ಅದನ್ನೆಲ್ಲವನ್ನು ಯಾಕೆ ದೇವರೇ ಎಂಬುದಾಗಿ ಕೇಳದೆ ಅದನ್ನೆಲ್ಲವನ್ನು ಸಂತೋಷವಾಗಿ ಸ್ವೀಕರಿಸಿ ಗೆಬದೋದಿನಿಂದ ಗೋಲ್ಗೋತವರೆಗೂ, ಗೋಲ್ಗೋತದಿಂದ ತನ್ನ ಸ್ಮರಣದವರೆಗೂ ನಮಗೋಸ್ಕರವಾಗಿ ಕಷ್ಟಗಳನ್ನು ಪಟ್ಟಿದ್ದ. ನಾವು ಹೇಗೆ ಕಷ್ಟಗಳನ್ನು ಎದುರುಕೊಳ್ಳುವವರಾಗಿದ್ದೇವೆ? ಸಂತೋಷದಿಂದ ನನ್ನ ಮುಂದೆ ಇರುವಂತ ಕಷ್ಟಗಳನ್ನು ನಾನು ಸ್ವೀಕರಿಸುವವನಾಗಿದ್ದೇನೋ ಇಲ್ಲ? ನೀವು ಯೋಚನೆ ಮಾಡಬಹುದು, ಏನಿದು ಇವರು ಹೀಗೆ ಹೇಳ್ತಾ ಇದ್ದಾರೆ, ಕಷ್ಟಗಳನ್ನು ಸಂತೋಷವಾಗಿ ಸ್ವೀಕರಿಸಬೇಕು ಎಂಬುದಾಗಿ, ಉಪದ್ರವಗಳನ್ನು ಸಂತೋಷವಾಗಿ ಸ್ವೀಕರಿಸಬೇಕು ಎಂಬುದಾಗಿ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಒಂದು ವ್ಯಕ್ತಿಯನ್ನು ತಾನು ಹೇಗಿರಬೇಕು ಎಂಬುದಾಗಿ ಆತನ ದೃಷ್ಟಿಕೋನಗಳಿಗೆ ರೂಪಿಸೋದಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಒಂದು ವ್ಯಕ್ತಿಯ ಜೀವಿತವನ್ನು ರೂಪಿಸೋದಕ್ಕೆ ಆತನ ಜೀವಿತದಲ್ಲಿರುವಂತ ಅನುಭವಗಳಿಗೆ ಅಷ್ಟು ಶಕ್ತಿ ಇದೆ. ಏನೂ ಇಲ್ಲದೆ ಬೆಳೆದಂತ ಅಬ್ದುಲ್ ಕಲಾಂ ಅವರ ಮನೆಯಲ್ಲಿ, ಲೈಟ್ ಇಲ್ಲದಂತ ಅವರ ಮನೆಯಲ್ಲಿ, ರೋಡಿನಲ್ಲಿ ಕೂತು ಓದಿದಂತ ಅಬ್ದುಲ್ ಕಲಾಂ ಅವರ ಮನೆಯಲ್ಲಿ, ಬೆಳಗಿನ ಜಾವದಲ್ಲಿ ಎದ್ದು ಪೇಪರ್ ಹಾಕಿ ನಂತರ ಬಂದು ಸ್ಕೂಲ್ಗೆ ಹೋದಂತ ವ್ಯಕ್ತಿಗೆ ಅಷ್ಟು ಅನುಭವ ಇದ್ದದ್ದ ಕಾರಣವೇ ಅವರು ಭಾರತ ದೇಶದ ಪ್ರೆಸಿಡೆಂಟ್ ಆಗಿ ಅನೇಕ ಸಾಧನೆಗಳನ್ನು ಮಾಡಿದರು. ಅದಕ್ಕಿಂತ ಶ್ರೇಷ್ಠವಾಗಿ ಎಲ್ಲಾ ಅವಮಾನಗಳನ್ನು, ಉಪದ್ರವಗಳನ್ನು, ಕಷ್ಟವನ್ನು, ದುಃಖವನ್ನು, ನಿಂದೆಯನ್ನು ಅನುಭವಿಸಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾತ್ರವೇ ಕಷ್ಟವು, ಅನುಭವಗಳು ಹೇಗೆ ಒಂದು ವ್ಯಕ್ತಿಯನ್ನು ರೂಪೀಕರಿಸೋದಕ್ಕಾಗುತ್ತೆ ಎಂಬುದಾಗಿ ಹೇಳುವ ಸಾಧನೆಯು, ಅನುಭವವು ಅವರಿಗೆ ಮಾತ್ರವೇ.
ಹೇಗೆ ಒಂದು ವ್ಯಕ್ತಿಯನ್ನು ರೂಪಿಸೋದಕ್ಕೆ ಕಷ್ಟಗಳು ಸಹಾಯ ಮಾಡುತ್ತೆ ಎಂಬುದಾಗಿ ನೀವು ಯಾರಾದ್ರ ಹತ್ರ ಪ್ರಶ್ನೆ ಕೇಳಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಹತ್ರ ಕೇಳಿ. ಅವರು ಹೇಳ್ತಾರೆ, ಕಷ್ಟಗಳಿಲ್ಲದಂತ ಯಾವ ಸ್ವಾತಂತ್ರ್ಯವೂ ಇಲ್ಲ ಎಂಬುದಾಗಿ. ಮಹಾತ್ಮ ಗಾಂಧೀಜಿಯವರನ್ನು ಹೊಡೆದಿದ್ದಾರೆ, ಮಹಾತ್ಮ ಗಾಂಧೀಜಿಯವರನ್ನು ಬೈದಿದ್ದಾರೆ. ಕಷ್ಟಗಳನ್ನು, ಪ್ರಯಾಸವನ್ನು, ದುಃಖವನ್ನು ಆ ಮಹಾನ್ ವ್ಯಕ್ತಿಯು ಅನುಭವಿಸಿದ್ದಾರೆ. ಅದೆಲ್ಲವೂ ಅವರನ್ನು ಭಾರತ ದೇಶದ ಮಹಾತ್ಮ ಎಂಬುದಾಗಿ ಕರೆಯಲ್ಪಡುವುದಕ್ಕೆ ಮುಂದೆಗೆ ತಂದಿತು. ಇದಕ್ಕೆಲ್ಲದಕ್ಕಿಂತ ಶ್ರೇಷ್ಠವಾಗಿ ಈ ಸೃಷ್ಟಿಯ ಸಕಲ ಸೃಷ್ಟಿಗಳ ರಕ್ಷಕನಾದಂತ ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳಿ ನೋಡಿ. ಯೇಸು ಕ್ರಿಸ್ತನ ಒಂದೇ ಉತ್ತರ ಹೀಗಿರುತ್ತೆ, ನನ್ನ ಕೈಗಳಲ್ಲಿ ಆಣಿಗಳು ಜಡೆಯಲ್ಪಟ್ಟ ನಿಮಿತ್ತ, ನನ್ನ ತಲೆಯಲ್ಲಿ ಕಿರೀಟವು ಧರಿಸಲ್ಪಟ್ಟ ನಿಮಿತ್ತ, ನನ್ನ ಕಾಲಲ್ಲಿ ಆಣಿಗಳಿಂದ ತಿವಿಯಲ್ಪಟ್ಟ ನಿಮಿತ್ತ, ನನ್ನ ಶರೀರ ಸಂಪೂರ್ಣವಾಗಿ ಗಾಯಗೊಂಡ ನಿಮಿತ್ತ, ಗೆತ್ಸಮನೆಯಲ್ಲಿ ನನ್ನ ಶರೀರದಲ್ಲಿದ್ದ ರಕ್ತವು ಬೆವರಿನ ರೂಪದಲ್ಲಿ ಕಷ್ಟದಲ್ಲಿ ಅದು ಹೊರಗೆ ಬಂದ ನಿಮಿತ್ತ, ಗೆಬದೋದೆಂಬ ಸ್ಥಳದಲ್ಲಿ ನನ್ನ ಶರೀರದ ಮೇಲೆ ಚಾಟಿಗಳಿಂದ ಹೊಡೆದ ನಿಮಿತ್ತ, ಈ ಕಷ್ಟಗಳನ್ನು, ಉಪದ್ರವಗಳನ್ನು, ಶಿಲುಬೆಯನ್ನು ನಾನು ಹೊತ್ತದ್ದರಿಂದ ಇವತ್ತು ಲೋಕದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟಾಗುವ ಮಾರ್ಗವನ್ನು ದೇವರು ತೆರೆದು. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಕಷ್ಟಗಳನ್ನು ನಾವು ಎಷ್ಟು ಅನುಭವಿಸುತ್ತೇವೋ ಅಷ್ಟು ನಮ್ಮನ್ನು ದೇವರು ಒಂದು ಹೊಸ ವ್ಯಕ್ತಿಯಾಗಿ, ಒಂದು ಅನುಭವ ಉಳ್ಳ ವ್ಯಕ್ತಿಯಾಗಿ ನಮ್ಮನ್ನು ಮಾರ್ಪಡಿಸ್ತಾರೆ. ಹಾಗಿದ್ದರೆ ಕಷ್ಟವನ್ನು ಸಂತೋಷವನ್ನಾಗಿ ಸ್ವೀಕರಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೋ? ನಾನು ಹೀಗೆ ಒಂದು ಪ್ರಸಂಗವನ್ನು ಬಿಡುಗಡೆ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ನಿಮಗೆ ಸಮಯವಿದ್ದಲ್ಲಿ ಅದು ಇಂಗ್ಲಿಷ್ ಅಲ್ಲಿ ಇದೆ, ಅದು ನೀವು ಓದಬಹುದು. ಸಫರಿಂಗ್ಸ್ ಆರ್ ದ ಬೆಸ್ಟ್ ಟೀಚರ್ ಎಂಬುದಾಗಿ. ನಾನು ಅನುಭವಿಸುವಂತ ಉಪದ್ರವೇ ನನಗೊಂದು ಅಧ್ಯಾಪಕಿಯಾಗಿ ನನ್ನ ಜೀವಿತದಲ್ಲಿ ಮಾರ್ಪಡುತ್ತೆ. ನಾನು ಅನುಭವಿಸುವಂತ ಸಕಲ ಉಪದ್ರವವು, ಪ್ರಯಾಸವು, ಕಣ್ಣೀರು, ಅವಮಾನಗಳು, ನಿಂದೆಯು ನನ್ನ ಜೀವಿತದಲ್ಲಿ ಅನೇಕ ಮಾರಲ್ ಲೆಸನ್ಸ್ ಅನ್ನು, ಜೀವಿತಕ್ಕೆ ಬೇಕಾದಂತ ಪಾಠಗಳನ್ನು ಅದು ನನಗೆ ಕಳಿಸಿಕೊಡುತ್ತೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಇವತ್ತು ಕಷ್ಟಗಳನ್ನು ನೋಡುವಂತ ದೃಷ್ಟಿಕೋನವು ಮಾರಲ್ಪಡಬೇಕು. ನಾನು ಅನುಭವಿಸುವಂತ ಕಷ್ಟ ನನ್ನನ್ನು ಶಕ್ತಿಗರಿಸೋದಕ್ಕೆ, ನಾನು ಅನುಭವಿಸುವಂತ ಕಷ್ಟ ನನಗದು ನನ್ನನ್ನು ನಾನೇ ಎಂಬುದಾಗಿ ರೂಪಿಸೋದಕ್ಕೆ ಬರ್ತಾ ಇದೆ ಎಂಬುದಾಗಿ. ಇವತ್ತು ನಾವು ಹೇಗೆ ಕಷ್ಟಗಳನ್ನು ಎದುರುಕೊಳ್ತೀವಿ ಎಂಬುದೇ ಮುಖ್ಯವಾದಂತ ಸಂದೇಶ. ಕಷ್ಟಗಳನ್ನು, ಪ್ರಯಾಸವನ್ನು, ಉಪದ್ರವವನ್ನು, ನಿಂದೆಯನ್ನು, ಕಣ್ಣೀರನ್ನು, ಎಲ್ಲಾ ರೀತಿಯಾದಂತಹ ಕಷ್ಟವನ್ನು ಸಂತೋಷವಾಗಿ ಸ್ವೀಕರಿಸಿ. ಒಂದು ವ್ಯಕ್ತಿ ಎಷ್ಟು ಸಂತೋಷವಾಗಿರ್ತಾನೋ ಅಷ್ಟು ವರ್ಷಗಳು ಆತನು ಸಂತೋಷವಾಗಿ ಲೋಕದಲ್ಲಿ ಜೀವಿಸ್ತಾನೆ ಎಂಬುದು. ಕಣ್ಣೀರಲ್ಲೂ ಸಂತೋಷವಾಗಿ ಕಣ್ಣೀರಿಡುವವರಿಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಮಾಡ್ತೇನೆ. ನನ್ನ ಕಣ್ಣೀರೆಲ್ಲವೂ ನಿಷ್ಫಲವಾಗದೆ ಅದು ಫಲಪುಷ್ಟ ವೃಕ್ಷವಾಗಿ ಮಾರ್ಪಡುತ್ತೆ. ಅದೊಂದು ಬಿತ್ತಾಗಿ ನನ್ನ ಕಣ್ಣೀರು ಮಾರ್ಪಡುತ್ತೆ ಎಂಬ ನಂಬಿಕೆ, ಆ ಸಂತೋಷವು ಉಂಟಾಗಲಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರು, ಸಂತೋಷವಾಗಿ ನಮ್ಮ ಜೀವಿತದಲ್ಲಿ ಬರುವಂತ ಕಷ್ಟಗಳು ನನಗೊಂದು ಅಧ್ಯಾಪಕನಾಗಿ, ನನಗೊಂದು ಅಧ್ಯಾಪಕಿಯಾಗಿ ನನಗದು ಪಾಠಗಳನ್ನು ಕಲಿಸಿಕೊಡುತ್ತೆ ಎಂಬ ಚಿಂತೆ ನಮ್ಮಲ್ಲಿ ಆವರಿಸಲಿ, ಆಳ್ವಿಕೆ ಮಾಡಿ. ಪೌಲನು ಹೀಗೆ ಹೇಳ್ತಾನೆ, ನಾವು ಅನುಭವಿಸುವಂತ ಉಪದ್ರವಗಳಲ್ಲಿ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಾಕೆ ಪೌಲನು ಹೀಗೆ ಹೇಳಬೇಕು? ನಾನು ಅನುಭವಿಸುವಂತ ಉಪದ್ರವಗಳಲ್ಲಿ ನಾನು ಹೆಚ್ಚಳ ಪಡುವವನಾಗಿದ್ದೇನೆ ಎಂಬುದಾಗಿ. ಅದಕ್ಕೆ 3 ಭಾಗವಾಗಿ ನಾನು ಈ ಸಂದೇಶವನ್ನು ನಿಮಗೆ ಉಪದೇಶಿಸೋದಕ್ಕೆ ಆಗ್ರಹಿಸುತ್ತಿದ್ದೇನೆ. 1, ಕಷ್ಟವು ನಿಜವಾದದ್ದು. ಕಷ್ಟ ಇಲ್ಲ ಎಂಬುದು ಸುಳ್ಳು, ಉಪದ್ರವಗಳು ಇಲ್ಲ ಎಂಬುದು ಸುಳ್ಳು. ನೀನು ಯೇಸು ಕ್ರಿಸ್ತನನ್ನು ನಂಬುವಾಗ ಕಷ್ಟಗಳು ನಿನಗೆ ಬರೋದಿಲ್ಲ ಎಂಬುದು ಸುಳ್ಳು. ಉಪದ್ರವಗಳಿಲ್ಲದಂತ ಜೀವಿತ ಎಂಬುದು ಸುಳ್ಳು. ಕ್ರಿಸ್ತನ ಮಾರ್ಗ ರೋಸ್ ಹೂ ಹಾಕಿದಂತ ಮಾರ್ಗವಲ್ಲ, ಮಲ್ಲಿಗೆ ಹೂ ಹಾಕಿದಂತ ಪರದೆಯ ಮಾರ್ಗವಲ್ಲ. ಯೇಸು ಕ್ರಿಸ್ತನ ಮಾರ್ಗ ಮುಳ್ಳು, ಕಲ್ಲು, ಒಡೆತ, ಅವಮಾನ, ಕಣ್ಣೀರು, ಪ್ರಯಾಸ, ದುಃಖ ತುಂಬಿರುವಂತ ಮಾರ್ಗ.
ಕ್ರಿಸ್ತನ ಮಾರ್ಗ ಶಿಲುಬೆಯ ಮಾರ್ಗ, ಕ್ರಿಸ್ತನ ಮಾರ್ಗ ತಲೆಯ ಮುಳ್ಕಿರೀಟಗಳ ಮಾರ್ಗ, ಯೇಸು ಕ್ರಿಸ್ತನ ಮಾರ್ಗ ಕೈಗಳಲ್ಲಿ ಜಡೆಯಲ್ಪಟ್ಟಂತ ಮಾರ್ಗ. ಹಾಗಾದರೆ ಕಷ್ಟವು ನಿಜ ಎಂಬುದನ್ನು ನಾವು ತಿಳಿಯಬೇಕು. ನಾನು ಅನುಭವಿಸುವಂತ ಕಷ್ಟ ಅದು ನಿಜವಾದದ್ದು, ಅದರಲ್ಲಿ ಯಾವ ಸುಳ್ಳು ಇಲ್ಲ. ನನ್ನ ಕಷ್ಟ ನನಗೊಂದು ಅನುಭವವನ್ನು ತಿಳಿಸಿಕೊಡುವುದು ಅದು ನಿಜ. ಇವತ್ತು ನಾನು ಉಪವಾಸದಲ್ಲಿ ಊಟವಿಲ್ಲದೆ ಜೀವಿಸುವ ಸಮಯದಲ್ಲಿ ನನಗೊಂದು ಉಪದೇಶವನ್ನು ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಏನು ಗೊತ್ತಾ? ಇವತ್ತು ನೀನು ಉಪವಾಸದಲ್ಲಿ ಊಟವಿಲ್ಲದೆ ಇರಬಹುದು, ಆದರೆ ಒಂದಾನೊಂದು ದಿನ ನಿನ್ನನ್ನು ಆಶೀರ್ವದಿಸುವ ಸಮಯದಲ್ಲಿ ನಿನ್ನ ಮುಂದೆ ಇರುವವರು ಊಟವಿಲ್ಲದೆ ಇದ್ದರೆ ಅವರಿಗೆ ನೀನು ಊಟ ಕೊಡುವವನಾಗಿ, ಅನ್ನ ಕೊಡುವವನಾಗಿ ಮಾರ್ಪಡಬೇಕು ಎಂಬುದು. ಇವತ್ತಿನ ಕರ್ನಾಟಕದ ಮುಖ್ಯಮಂತ್ರಿಯವರು ಅನ್ಯ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದು ನಾವು ಅದರ ಬಗ್ಗೆ ಕೇಳುವಾಗ ಎಷ್ಟು ಸಂತೋಷ ಪಡ್ತೀವಿ. ಅವರೊಂದು ಕಾಲದಲ್ಲಿ ಅನ್ನವಿಲ್ಲದೆ ರಾಗಿ ಮುದ್ದೆಯನ್ನು ತಿಳಿದು ಬೆಳೆದಂತ ಕಾಲದಲ್ಲಿ ಅನ್ನಕ್ಕೋಸ್ಕರವಾಗಿ ಆಕಾಂಕ್ಷಿಸಿದಂತ ದಿನಗಳಲ್ಲಿ ಅದನ್ನು ಸಿಗದೆ ಕಷ್ಟಪಟ್ಟ ಆ ಸಮಯದಲ್ಲಿ ಇವತ್ತು ಅವರು ಮುಖ್ಯಮಂತ್ರಿ ಆದ ನಂತರ 5 ಕೆಜಿ 10 ಕೆಜಿ 7 ಕೆಜಿ ಅಕ್ಕಿಯನ್ನು ಎಲ್ಲರಿಗೂ ಉಚಿತವಾಗಿ ಕೊಡುವಂತ ಕಷ್ಟದ ಅನುಭವ. ಹಾಗಾದರೆ ಕಷ್ಟ ನಿಜವಾದದ್ದು. ಕಷ್ಟ ಇರುವಾಗ ಅನುಭವಗಳನ್ನು ದೇವರು ನಿಜವಾಗಿ ನಮಗೆ ಕೊಡ್ತಾರೆ. ಆ ಅನುಭವ ನಮ್ಮನ್ನು ದೃಢವಾದಂತ ಬುದ್ಧಿಯುಳ್ಳ ಮನುಷ್ಯನಾಗಿ ಮಾರ್ಪಡಿಸುತ್ತೆ. ಒಂದು, ಉಪದ್ರವಗಳು ನಿಜವಾದದ್ದು. ಎರಡನೇದು, ಉಪದ್ರವವು ನೋವು ತರುವಂಥದ್ದು. ನಾವು ಕಷ್ಟದಲ್ಲಿ, ಉಪದ್ರವದಲ್ಲಿ, ಪ್ರಯಾಸದಲ್ಲಿ, ಅವಮಾನದಲ್ಲಿ, ನಿಂದೆಯಲ್ಲಿ ಹೋಗುವಾಗ ನೋವುಂಟಾಗುತ್ತೆ. ನೋವು ಉಂಟಾಗೇ ಆಗುತ್ತೆ. ನೋವಿಲ್ಲದಂತ ಯಾವ ವಾಸಿಯೂ ಇಲ್ಲ. ನನಗೊಂದು ವಾಸಿ, ನನ್ನ ರೋಗದಿಂದ ನನಗೊಂದು ಬಿಡುಗಡೆ ಬೇಕಾದರೆ ಅಲ್ಲಿ ನೋವು ಉಂಟಾಗುತ್ತೆ. ನನಗೊಂದು ಕಷ್ಟದಿಂದ ಬಿಡುಗಡೆ ಬೇಕಾದ್ರೆ ಆ ನೋವು ಬಂದ ನಂತರವೇ ನನಗೊಂದು ಸ್ವತಂತ್ರದ, ಸಂತೋಷದ, ಸಮಾಧಾನದ ಜೀವಿತವನ್ನು ಜೀವಿಸೋದಕ್ಕಾಗೋದು. ನನ್ನ ಜೀವಿತದಲ್ಲಿ ಕತ್ತಲೆ ಬಂದರೆ ಮಾತ್ರವೇ ಪ್ರಕಾಶವಾದಂತ ಬೆಳಕು ಬರುವುದು. ಸೂರ್ಯನು ಅಸ್ತಮಿಸಿದ ನಂತರವೇ ಆತನು ಮತ್ತೆ ಶೋಭೆಯಾಗಿ, ಶೋಭವುಳ್ಳ ಬೆಳಕಾಗಿ ಎದ್ದು ಸೂರ್ಯನ ಶೋಭಗಳನ್ನು ಭೂಲೋಕಕ್ಕೆ ಹರಡಿಸೋದಕ್ಕಾಗುತ್ತೆ. ಇವತ್ತು ಕಷ್ಟವು, ಪ್ರಯಾಸವು, ಕತ್ತಲೆಯು, ಅವಮಾನವು, ನೋವು ನಿನಗಿದ್ದರೆ ದೇವರು ನಿನ್ನತ್ತ ತಿಳಿಸೋದು, ನಿನ್ನ ಜೀವಿತದಲ್ಲೂ ಬೆಳಕುಂಟಾಗುತ್ತೆ, ನಿನ್ನ ಜೀವಿತದಲ್ಲೂ ಸಂತೋಷ ಉಂಟಾಗುತ್ತೆ, ನಿನ್ನ ಜೀವಿತದಲ್ಲೂ ಆನಂದ ಉಂಟಾಗುತ್ತೆ, ನಿನ್ನ ಜೀವಿತದಲ್ಲೂ ಬಿಡುಗಡೆ ಉಂಟಾಗುತ್ತೆ. ಇವತ್ತು ಅನುಭವಿಸುವ ಕಷ್ಟಗಳಲ್ಲಿ ನೀನು ಹೆಚ್ಚಳ ಪಡುವವನಾಗಿ ಇದ್ದರೆ ನಿನಗೆ ಮಹತ್ಕರವಾದಂತ, ವಿಶಾಲವಾದಂತ ದಾರಿಯಲ್ಲಿ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಕಷ್ಟವು ನೋವು ಉಂಟು ಮಾಡುವುದು, ಆದರೆ ಆ ನೋವಿನಿಂದ ನಿಮಗೊಂದು ಸಂತೋಷ, ನಿಮಗೊಂದು ಬಿಡುಗಡೆ, ನಿಮಗೊಂದು ಆಶೀರ್ವಾದವು ದೇವರಿಟ್ಟಿದ್ದಾರೆ. ಯೇಸು ಕ್ರಿಸ್ತನು ನೋವಿನಲ್ಲಿ ಹಾದು ಹೋದ ವ್ಯಕ್ತಿ. ಆತನ ಮುಂದೆ ಇದ್ದಂತ ಸಂತೋಷಕ್ಕಾಗಿ ಆತನು ಸಕಲ ನೋವನ್ನು ಹೊತ್ತುಕೊಂಡು ನಡೆದ. ಇವತ್ತು ನಿಮ್ಮ ನೋವನ್ನು, ನೀವು ಅನುಭವಿಸುವ ಉಪದ್ರವಗಳು ನೋವುಕರವಾದರೂ ಅದು ನನಗೆ ಆಶೀರ್ವಾದಕರವಾದದ್ದು ಎಂಬುದಾಗಿ ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ. ಮೂರನೇದು, ಉಪದ್ರವವು ಫಲದಾಯಕವಾದದ್ದು. ಈ ಉಪದ್ರವವು ನಿಜವೂ ಮತ್ತು ನೋವು ತರುವಂತದ್ದಾದ್ರೇನು, ಈ ನೋವು ತರುವಂತ ಈ ಉಪದ್ರವವು ನನ್ನಲ್ಲಿ ಫಲವನ್ನು ಉಂಟು ಮಾಡುತ್ತೆ. ಅದೇ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದು. ತಾಳ್ಮೆ, ಅನುಭವ ಮತ್ತು ನಿರೀಕ್ಷೆಯನ್ನು ತಂದುಕೊಡುತ್ತೆ. ಇದನ್ನು ನಾನು 2ನೇ ಭಾಗದಲ್ಲಿ ವಿವರಿಸೋದಕ್ಕೆ ಆಸೆ ಪಡ್ತಾ ಇದ್ದೀನಿ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಅನುಭವಿಸುವಂತ ನೋವು, ಕಷ್ಟ, ದುಃಖ, ಅವಮಾನ, ಪ್ರಯಾಸವೆಲ್ಲವೂ ಫಲದಾಯಕವಾದದ್ದು. ಅದು ನನ್ನಲ್ಲಿ ಫಲಗಳನ್ನು ಉಂಟು ಮಾಡ್ತಾ ಇದೆ. ನನ್ನಲ್ಲಿ ಒಂದು ಆಶೀರ್ವಾದವನ್ನು, ನನ್ನ ಜೀವಿತವನ್ನು ನೋಡುವವರ ಜೀವಿತಕ್ಕೆ ಆಶೀರ್ವಾದಕರವಾಗಿ ನನ್ನನ್ನು ಮಾಡ್ತಾ ಇದೆ ಎಂಬ ನಂಬಿಕೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ,
ನೋವಿನಿಂದ ನರಳುವವರಾಗಿದ್ದೀರೋ, ಉಪದ್ರವಗಳನ್ನು ಅನುಭವಿಸುವವರಾಗಿದ್ದೀರೋ, ನಿಮ್ಮ ಹತ್ರ ದೇವರು ಹೇಳ್ತಾ ಇರೋದು, ನನ್ನ ಮಗಳೇ ಮಗನೇ, ಈ ಲೋಕದಲ್ಲಿ ಕಷ್ಟವು, ಪ್ರಯಾಸವು, ದುಃಖವು, ಅವಮಾನವು, ಉಪದ್ರವಗಳೆಲ್ಲವೂ ಇರುತ್ತೆ, ಆದರೆ ನೀನು ದೃಢಗೊಳ್ಳು, ನಾನು ಇದನ್ನೆಲ್ಲವನ್ನು ಜಯಿಸಿದ್ದೇನೆ ಎಂಬುದಾಗಿ. ದೇವರು ಜಯೋತ್ಸವನಾಗಿ, ಜಯಕರನಾಗಿ ಈ ಲೋಕದಲ್ಲಿ ಆಳ್ವಿಕೆ ಮಾಡುವಾಗ ಆತನ ಮಕ್ಕಳಾದಂತ ನಾವು ಸೋಲಲ್ಲಿ ಇರೋದಕ್ಕೆ ಆತನು ಬಿಡೋದಿಲ್ಲ, ಅವಮಾನದಲ್ಲಿ ಇರೋದಕ್ಕೆ ಆತನು ಬಿಡೋದಿಲ್ಲ, ನಿಂದೆಯಲ್ಲಿರೋದಕ್ಕೆ, ಕಣ್ಣೀರಲ್ಲಿರೋದಕ್ಕೆ ಆತನು ಬಿಡೋದಿಲ್ಲ. ಇವತ್ತು ನಿನ್ನ ಜೀವಿತ ಕತ್ತಲೆಯಿಂದ ತುಂಬಲ್ಪಟ್ಟಿದ್ರೆ ನಿನಗೊಂದು ಬೆಳಕು, ಪ್ರಕಾಶವು ಉಂಟಾಗಲಿ ಎಂಬುದಾಗಿ ದೇವರು ಆಗ್ರಹಿಸುತ್ತಿದ್ದಾನೆ. ಅದು ನಿನ್ನ ಜೀವಿತದಲ್ಲಿ ಮಾಡಲಿ. ಈ ಕಷ್ಟಗಳನ್ನು ಸಂತೋಷವಾಗಿ ಸ್ವೀಕರಿಸುವ ಮನೋಭಾವ ನಿನಗೆ, ನನಗೆ ಬರಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿಲ್ಲಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂತ ನನ್ನ ಪ್ರೀತಿಯ ದೇವರೇ, ನಾವು ಕಷ್ಟಗಳನ್ನು ಸಂತೋಷವಾಗಿ ಸ್ವೀಕರಿಸುವವರಾಗಿ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರಾಗಿ ನಮ್ಮನ್ನು ಸಹಾಯ ಮಾಡು. ಈ ವಿಡಿಯೋವನ್ನು ನೋಡುವ ಎಲ್ಲರನ್ನು ಆಶೀರ್ವದಿಸು, ಉಪದೇಶವನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡು. ನಿನ್ನ ಹಾಗೆ ನಮ್ಮನ್ನು ಮಾರ್ಪಡಿಸು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ಈ ಮೆಸೇಜ್ ನಿಮ್ಗೆ ಆಶೀರ್ವಾದಕರವಾದರೆ ಶೇರ್ ಮಾಡಿ, ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.